500 ವರ್ಷಗಳ ಬಳಿಕ ಗಜಕೇಸರಿ ಯೋಗದಲ್ಲೇ ದೀಪಾವಳಿಯ ಆಗಮನ. ಈ 3 ಜನ್ಮರಾಶಿಗೆ ಶ್ರೀಮಂತಿಕೆ ಒಲಿಯುವ ಕಾಲ ಹತ್ತಿರ. ಶುಕ್ರ ದೆಸೆ. ದೀಪಾವಳಿಯ ಬಳಿಕ ಇವರು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ. ದೀಪಾವಳಿಯಂದು 5 ರಾಜಯೋಗ ರೂಪುಗೊಂಡಿದ್ದು ಅದರಲ್ಲಿ ಒಂದು ಗಜಕೇಸರಿ ಯೋಗ. ಇದು ಶುಕ್ರ, ಶನಿ, ಚಂದ್ರ, ಗುರು ಮತ್ತು ಬುಧ ಸ್ಥಾನದಿಂದ ರೂಪುಗೊಂಡಿದೆ. ಗಜಕೇಸರಿ ಯೋಗ ರಚನೆಯಿಂದಾಗಿ ದೀಪಾವಳಿಯಿಂದ ಕೆಲವು ರಾಶಿಗಳಿಗೆ ಪ್ರಯೋಜನಕಾರಿಯಾಗಲಿದೆ. ಹಾಗಾದರೆ ದೀಪಾವಳಿಯಂದು ಯಾವ ರಾಶಿಯವರು ಅದೃಷ್ಟರಾಗುತ್ತಾರೆ ಎಂದು ತಿಳಿಯೋಣ ಬನ್ನಿ. ಮೇಷರಾಶಿ. ಈ ವರ್ಷದ ದೀಪಾವಳಿಯಿಂದ ಮೇಷರಾಶಿಯವರಿಗೆ ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ದೀಪಾವಳಿಯಂದು ರೂಪುಗೊಂಡ ಗಜಕೇಸರಿ ಯೋಗದಿಂದ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಈ ದಿನವನ್ನು ಉದ್ಯಮಿಗಳಿಗೆ ಬಹಳ ಆಹ್ಲಾದಕರವೆಂದು ಪರಿಗಣಿಸಲಾಗುತ್ತದೆ. ಆರೋಗ್ಯ ಮತ್ತು ಹಣದ ವಿಷಯದಲ್ಲಿ ಇವರೇ ಅದೃಷ್ಟವಂತರು. ಇನ್ನು ಧನುರಾಶಿ. ದೀಪಾವಳಿಯಂದು ರೂಪುಗೊಂಡ ಗಜಕೇಸರಿ ಯೋಗದಿಂದ ಧನುರಾಶಿಯವರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ. ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸಬಹುದು. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂತೋಷ ಮತ್ತು ಸಮೃದ್ಧಿಯು ಆಗಮಿಸುತ್ತದೆ. ನಿಮ್ಮ ಒಳ್ಳೆಯ ದಿನಗಳು ಇಂದಿನಿಂದಲೇ ಅಂದರೆ ದೀಪವಾಗುತ್ತವೆ. ಇನ್ನು ಅದೇ ರೀತಿ ಮಿಥುನ ರಾಶಿಯವರಿಗೆ ಈ ದೀಪಾವಳಿಯಿಂದ ತುಂಬ ವಿಶೇಷವಾಗಿರಲಿದೆ. ಉದ್ಯೋಗದಲ್ಲಿರುವವರಿಗೆ ಅದೃಷ್ಟವು ಅನುಕೂಲಕರವಾಗಿರುತ್ತದೆ. ಆರೋಗ್ಯ ಚೆನ್ನಾಗಿರುತ್ತದೆ. ಹಸಿ ಹಾಲಿನಿಂದ ಲಕ್ಷ್ಮೀ ದೇವಿಗೆ ಅಭಿಷೇಕ ಮಾಡಿದರೆ ಶುಕ್ರ ದೆಸೆಯೇ ನಿಮ್ಮನ್ನು ಕೈ ಹಿಡಿಯುತ್ತದೆ. ದೀಪಾವಳಿಯಿಂದ ಈ 3 ರಾಶಿಯವರಿಗೆ ತುಂಬ ಅನುಕೂಲವಾಗಲಿದೆ. ಮುಂದಿನ ದಿನಗಳು ನಿಮಗೆ ತುಂಬ ಒಳ್ಳೆಯದಾಗಿ ನೀವು ಅಂದುಕೊಂಡಿದ್ದೆಲ್ಲ ನೆರವೇರುವ ಕಾಲ ಬರುವಂತಾಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.